ರಾಗಿ ಬಿತ್ತನೆ ಮಾಡಿದ ಸಚಿವ ಚಲುವರಾಯಸ್ವಾಮಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಚಿಂಚಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂತಹ ಶ್ರೀ ದಯಾನಂದ್ ಅವರ ಜಮೀನಿನಲ್ಲಿ ಮಾನ್ಯ ಕೃಷಿ ಸಚಿವರಾದಂತಹ ಶ್ರೀ ಚಲುವರಾಯಸ್ವಾಮಿ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಕೆ ವೆಂಕಟೇಶ್, ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ MR ಮಂಜುನಾಥ್ ಅವರ ನೇತೃತ್ವದಲ್ಲಿ ರಾಗಿ ಬಿತ್ತನೆ ಮಾಡುವಂತಹ ಮೂಲಕ ಬಿತ್ತನೆ ಬೀಜ ಮಹಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಇದೇ ಸಮಯದಲ್ಲಿ ಕೃಷಿ ಇಲಾಖೆಯ ಸಹಾಯಧನದ ಅಡಿಯಲ್ಲಿ ನೀಡಲಾಗುವಂತಹ ಕೃಷಿ ಯಂತ್ರೋಪಕರಣಗಳನ್ನು ಫಲಾನುಭವಿ ರೈತರಿಗೆ ವಿತರಣೆ ಮಾಡಲಾಯಿತು. ನಂತರ ಮಾತನಾಡಿದ ಶಾಸಕರು, ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ರೈತರ ಪರವಾಗಿ ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡು ಉತ್ತಮವಾದಂತಹ ಕೆಲಸ ಮಾಡ್ತಿದ್ದಾರೆ. ಇಂದು ನಮ್ಮ ಹನೂರು ತಾಲೂಕಿಗೆ ಬಂದಿರುವುದು ನಮ್ಮ ಪುಣ್ಯ. ಹನೂರು ಕ್ಷೇತ್ರದ ರೈತರು ಹೆಚ್ಚಾಗಿ ಹೈನುಗಾರಿಕೆ ಅವಲಂಬಿತರಾಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಳೆದ 30-60 ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದ್ದು, ಪ್ರಸ್ತುತ 90 ಸಾವಿರ ಲೀಟರ್ ಹಾಲು ಉತ್ಪಾದನೆ ಮಾಡ್ತಿದ್ದಾರೆ. ಹನೂರು ಕ್ಷೇತ್ರ ದೊಡ್ಡ ಕ್ಷೇತ್ರವಾಗಿದ್ದು, ಇಲ್ಲಿ ನೀರು ವಿದ್ಯುತ್ ಸಂಪರ್ಕವಾಗಿ ದೊರೆತರೆ ರೈತರು ಚಿನ್ನದಂತಹ ಬದುಕು ನಡೆಸಬಹುದು. ನಮ್ಮ ಹನೂರು ಭಾಗದ ರೈತರು ಶ್ರಮಜೀವಿಗಳು, ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ನದಿ ಮೂಲದಿಂದ ನೀರಿನ ವ್ಯವಸ್ಥೆ ಕಲ್ಪಿಸಿದ್ರೆ ಉತ್ತಮ ಬದುಕು ರೂಪಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಾಮರಾಜನಗರದ ಜಿಲ್ಲಾಧಿಕಾರಿಗಳಂತಹ ಶಿಲ್ಪಾ ನಾಗ್, ಸಿಇಒ ಮೋನಾ ರೋತ್, ಕಾಡಾ ಅಧ್ಯಕ್ಷರಾದಂತಹ ಮರಿಸ್ವಾಮಿ, ಮಾಜಿ ಶಾಸಕರಾದಂತಹ R ನರೇಂದ್ರ ಅವರು, ದಯಾನಂದ್ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು, ರೈತ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನನ್ನ ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಕಾರ್ಯಕ್ರಮ ವಿಶೇಷತೆ ಅಂದ್ರೆ ಬಹುಶಃ ಸಚಿವರು ಬಹಳಷ್ಟು ಸಕ್ರಿಯವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಇವತ್ತು ಏನು ರೈತರಿಗೆ ಉತ್ತೇಜನ ಕೊಡ್ಲಿಕ್ಕೆ ಸಾಕಷ್ಟು ಅವರು ಶ್ರಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ಬಂದಿರತಕ್ಕಂಥದ್ದು ನಮಗೆ ಎಲ್ರಿಗೂ ಬಹಳ ಹೆಮ್ಮೆಯ ವಿಷಯ. ಅದು ದಯಾನಂದ್ ಅವರ ಒಂದು ಸಾಧನೆ ಇವತ್ತು ಇಲ್ಲಿವರೆಗೂ ಅವ್ರನ್ನ ಕರ್ತಂದಿದೆ. ಅದಕ್ಕೆ ನಾವೆಲ್ರಿಗೂ ಅವರಿಗೆ ಒಂದು ಚಪ್ಪಾಳೆ ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಬಹುಶಃ ಹನೂರು ಅಂತಂದ್ರೆ 100ಕ್ಕೆ 100 ರೈತಾಪಿ ವರ್ಗ. ರೈತರೇ ಇವತ್ತು ನಾವು ಕೃಷಿಯನ್ನೇ ಅವಲಂಬಿಸಿ ನಾವು ಜೀವನ ಸಾಗಿಸ್ತಾ ಇದ್ದೇವೆ. ಜೊತೆಗೆ ಇವತ್ತೇನಾದ್ರು ಒಂದು ನಾವು ಆದಾಯ ಗಳಿಸ್ತೀವಿ ಅಂತಂದ್ರೆ ಇನ್ನೊಂದು ಆದಾಯದ ವಸ್ತು ಏನಪ್ಪಾ ಅಂತಂದ್ರೆ ಹೈನುಗಾರಿಕೆ. ಅದರಿಂದನೂ ನಾವು ಸಾಕಷ್ಟು ಇವತ್ತು ಪಶುಸಂಗೋಪನೆ ಮತ್ತೆ ರೇಷ್ಮೆ ಸಚಿವರು ಇಲ್ಲೇ ಅವರ ಇವತ್ತು ಇಡೀ ಜಿಲ್ಲೆಯಲ್ಲಿ ನಾವು ಪ್ರಥಮ ಅಂತ ಹೇಳಿ ಈಗ ನಾವು ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ. ಯಾಕಂದ್ರೆ ಕಳೆದ 1 ವರ್ಷದಲ್ಲಿ ಸುಮಾರು 65,000 ಈಗ 90,000 ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಹೊರಬಂದಿರೋದ್ರಿಂದ ಬಹಳ ಒಂದು ಸಂತೋಷ. ಅದಕ್ಕೆ ಇನ್ನೂ ಪ್ರೋತ್ಸಾಹ ಕೊಡ್ಲಿಕ್ಕೆ ಸಾಕಷ್ಟು ಈಗ AD ಅವರು ಮತ್ತೆ ಎಲ್ಲಾ ತರದ ಒಂದು ಕೃಷಿ ಸಹಕಾರ ಇಲಾಖೆನೂ ಬಹಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಾವು ಸುಮಾರು ಒಂದು 50,000 ಎಕರೆ ಇವತ್ತು ಏನು ಮಳೆ ಆಶ್ರಿತವಾಗಿ ಮತ್ತೆ ಇತರೆ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಸುಮಾರು ಒಂದು 30-35 ಅಷ್ಟು ಇವತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಇವತ್ತು ಇಡೀ ಒಂದು ತಾಲೂಕಿನಾದ್ಯಂತ ನಾವು ಅದರಲ್ಲೂ ಎಲ್ಲಾ ತರದ ಒಂದು ಎಸ್ಪೆಷಲಿ ಬಾಳೆ, ಅರಿಶಿನ ಮತ್ತೆ ಈರುಳ್ಳಿ ಇವೆಲ್ಲ ಪ್ರಮುಖ ಬೆಳೆಗಳು ನಮಗೆ. ಇವತ್ತು ಅದನ್ನ ಬಹಳಷ್ಟು ಇವತ್ತು ನಮ್ಮ ರೈತರು ಅದನ್ನು ಸದುಪಯೋಗ ಮಾಡ್ಕೊತಾರೆ. ಈಗ ರೈತರಿಗೆ ಇಲ್ಲಿ ಮುಖ್ಯವಾಗಿ ಇನ್ನಷ್ಟು ನಾವು ಏನಾದ್ರು ಅನುಕೂಲ ಮಾಡೋದೇ ಆದ್ರೆ ಅದು ನೀರು, ಕರೆಂಟು ಮತ್ತೆ ರಸ್ತೆ, ಈ 3 ಕೊಟ್ಬಿಟ್ರೆ ಅವರು ಚಿನ್ನ ಬೆಳೆಯುವಂತ ಒಂದು ವಾತಾವರಣ ಇವತ್ತು ನಮ್ಮ ರೈತರು ಅಷ್ಟೋ ಶ್ರಮಜೀವಿಗಳಲ್ಲಿ ಆ ಒಂದು ರೈತರಿಗೆ ಇವತ್ತು ನಾವು ಕೊಡ್ತಕ್ಕಂಥ ಕೆಲಸ ಆಗಲೇಬೇಕಾಗ್ತಿದೆ. ಅಲ್ಲ, ಸಾಕಷ್ಟು ಈಗಾಗಲೇ ಪ್ಲಾನಿಂಗ್ ಅನ್ನ ತಮ್ಮೊಳಗೂ ತಿಳಿಸುವಂತದ್ದು ವಿಚಾರ ಇದು. ಹಾಗಾಗಿ ಇವತ್ತಿನ ಈ ಒಂದು ರೈತರು ಬಹಳ ಶ್ರಮಜೀವಿಗಳು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥವ್ರು. ಏನೇ ಒಂದು ಎಷ್ಟೇ ಈಗ ಆಕ್ಚುಲಿ ಫ್ಲೋ ಇರಿಗೇಷನ್ ಇನ್ನೂ ಅಚ್ಚುಕಟ್ಟು ಮಾಡಕ್ಕಂದ್ರೆ ಏನಾದ್ರು ಜಾಗ ಉಳ್ಕೊಂಡಿದ್ರಣ್ಣ ಅದು ಹನೂರು ತಾಲೂಕು ಮಾತ್ರ. ಅದಕ್ಕೆ ತಾವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಮತ್ತೆ ಸರ್ಕಾರದಿಂದ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇನ್ನಷ್ಟು ಅಚ್ಚುಕಟ್ಟು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಇರ್ತಕ್ಕಂಥ ಅಚ್ಚುಕಟ್ಟು ನೀರನ್ನು ಒದಗಿಸ್ಲಿಕ್ಕೆ ಎಲ್ಲಾ ತರದ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಆಗ್ತದೆ. ಯಾಕೆಂದ್ರೆ ಏತ ನೀರಾವರಿಯಲ್ಲಿ ಬರೀ ಗುಂಡಾಳಕ್ಕೆ ಮಾತ್ರ ಬಂದಿದೆ, ಇನ್ನು ರಾಮನಗುಂಡ, ಒಬ್ಬೇಗುಣಸೆಗೆ ಇನ್ನೂ ಬಂದಿಲ್ಲ. ಅದನ್ನು ಸಹ ಸಾಕಷ್ಟು ಆದಷ್ಟು ಬೇಗ ಅದು ಬಂದು ಈ ಭಾಗದ ರೈತರಿಗೆ ಅನುಕೂಲ ಆಗ್ಬೇಕು. ಉಳಿದಂತ ಕೆರೆ ತುಂಬಿಸುವಂತ ಯೋಜನೆ ಆಗ್ಬೇಕಾಗಿದೆ. ಏಕೆಂದ್ರೆ ಇವತ್ತು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ, ಬಹಳಷ್ಟು ಮಳೆ ಬರುತ್ತೆ, ಮತ್ತೆ ಆ ಮಳೆಯನ್ನ ನಾವು ತಡೆದು ನಿಲ್ಲಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದುವರೆಗೂ
ಬಹಳಷ್ಟು ಅದು ಕಡಿಮೆ ಆಗಿರೋದ್ರಿಂದ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಮಾಡಿದ್ರೆ ಆದ್ರೆ ನಮ್ಮ ರೈತರ ಒಂದು ಭವಿಷ್ಯಕ್ಕೆ ಅದೊಂದು ನಾಂದಿ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಒಂದು ಬದುಕಲಿಕ್ಕೆ ಇಂಥ ಒಂದು ಹೆಚ್ಚಿನ ಕಾರ್ಯಕ್ರಮಗಳಾಗಿ ಅವ್ರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಇಲಾಖೆ ವತಿಯಿಂದ ಪ್ರತಿಯೊಬ್ಬರಿಗೂ ಅದು ತಲುಪಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಏನು ಈ ಒಂದು ಕಾರ್ಯಕ್ರಮನ ಇಲ್ಲಿವರೆಗೂ ಸಚಿವರು ಮತ್ತೆ ಉಸ್ತುವಾರಿ ಸಚಿವರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ನಾನು ನಿಜವಾಗ್ಲೂ ಅದಕ್ಕೆ ಆಭಾರಿ ಆಗಿದ್ದೇನೆ. ಇವತ್ತಿನ ರೈತರಿಗೆ ಒಂದು ಸಂತೋಷದ ವಿಷಯ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಏನೇ ಒಂದು ಕಾರ್ಯಕ್ರಮ ಇದ್ದು ಹೆಚ್ಚಿನ ಆದ್ಯತೆ ಈ ಗುಡ್ಡಗಾಡು ಪ್ರದೇಶ ಮತ್ತೆ ಕೊನೆ ಒಂದು ಬಾರ್ಡರ್ ಏರಿಯಲ್ಲಿ ನಾವಿದೀವಣ, ಅದಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಮ್ಮ ರೈತರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.